ನೆನ್ನೆ ನಮಗೆ ನೈಟ್ ಒಂದು 8 ಗಂಟೆಗೆ ಸುಮಾರು 8 ಗಂಟೆಗೆ ನಮಗೆ ವಿಷಯ ಗೊತ್ತಾಗೋದು ಈ ಥರ ಮೃತಾಗ್ಬಿಟ್ಟವನೇ ಮಲ್ಲಣ್ಣ ಅಂತ ಗೊತ್ತಾದಾಗ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಾಗ ಗೊತ್ತಾಗಿತ್ತು ಸರ್. ಏನಾಗಿತ್ತು ಅಂತ ಹೇಳಿ ಸರ್ ಅದು? ಹಿಂಗೆ ಏನೋ ಬೇರೆ ಥರ ಪರ್ಸನಲ್ ಫ್ಯಾಮಿಲಿ ವಿಷಯಕ್ಕೆ ಅಂತ ಯಾರೋ ಹೇಳಿದ್ರು, ಅಷ್ಟು ಗೊತ್ತು. ಅಲ್ಲ, ಯಾವ ರೀತಿ ಇನ್ಸಿಡೆಂಟ್ ಆಗಿದೆ ಅನ್ನೋದು ನೋಡಿದ್ರೆ ನೀವು ಹೋಗಿರೋ ಸ್ಪಾಟ್ಗೆ? ಹೌದು ಸರ್. ಹೇಗಾಗಿದೆ ಅಂತ ಹೇಳಿ ಸರ್ ಅದು? ಯಾವುದೋ ಹುಡುಗರು ಏನೋ ಬೇರೆ ಥರ ಮಾರ್ಕಾಸ್ತ್ರಗಳೇನು ದಾಳಿ ಮಾಡೋರು. ಇವ್ರು ಮಲ್ಲಣ್ಣ ಅವ್ರು ಏನು ಕೆಲಸ ಮಾಡ್ತಾ ಇದ್ರು, ಹೇಗೆ ಅಂತೇಳಿ? ವ್ಯವಸಾಯ ಮಾಡ್ತಿದ್ರು. ಮೂಲತಃ ಯಾವ ಊರವರು ಅವರು? ತುಮಕೂರು, ಬೆಳಗುಂಬ ತೋಟ. ಸಾಧನ ಬಡಾವಣೆ, ಬೆಳಗುಂಬ ತೋಟ. ಸರ್, ಮಲ್ಲಣ್ಣ ಈ ಬುದ್ಧಿವಾದ ಹೇಳಿದ್ಕೆ ಈ ಥರ ಮಾಡಿದ್ರು ಅಂತ ಒಂದು ಮಾತು ಏನು ಯಾರಿಗೂ ಬುದ್ಧಿವಾದ ಹೇಳಕ್ಕೆ ಹೋಗಿದ್ರು ಅಂತ ಹೇಳಿದ್ಕೆ ಪ್ರತಿಕಾರ ಮಾಡಿದ್ದಾರೆ ಈ ಥರ ಅನಿಸುತ್ತೆ. ಅದು ಪೊಲೀಸ್ನವ್ರ ತನಿಖೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಯಾವ ರೀತಿ ವೀರಣ್ಣ ಅಂತ ತುಂಬ ಒಡನಾಟ ಇತ್ತು. 15 ವರ್ಷದಿಂದ ಸ್ನೇಹಿತರು. ಏನು ಅನುಮಾನ ಸರ್ ನಿಮಗೆ? ನಮಗೇನು ಅನುಮಾನ ಯಾರ ಮೇಲೂ ಇಲ್ಲ ಸರ್. ಈ ಥರ ವಿಷಯ ಐತೆ ಅಂತ ಗೊತ್ತಿತ್ತು ಅಷ್ಟೇ. ಒಳ್ಳೆ ವ್ಯಕ್ತಿನೇ, ಸ್ವಲ್ಪ ಕುಡಿಯುತ್ತಿದ್ದ, ಅಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಕುಡಿದಾಗ ಏನೋ ಒಂದು ಯಾವುದೋ ಹುಡುಗ ಬುದ್ಧಿವಾದ ಹೇಳಿರ್ಬೋದು, ಅದನ್ನು ಬೇರೆ ಥರ ತಿಳ್ಕೊಂಡಿರ್ಬೋದು ಹುಡುಗರು. ಹೌದು, ಒಂದು ಮರ್ಡರ್ ಕೇಸಲ್ಲಿದ್ದರು, ಶಿಕ್ಷೆ ಆಗಿತ್ತು, ಶಿಕ್ಷೆ ಹೊಡೆದು ಬಂದಿದ್ರು ಆಚೆ. ರೌಡಿ ಶೀಟ್ರೆಲ್ಲ ಖುಲಾಸೆ ಆಗಿತ್ತು. ಖುಲಾಸೆ ಆಗಿ 5 ವರ್ಷ ನೆಮ್ಮದಿ ಜೀವನ ಮಾಡ್ತಾಯಿದ್ರು. ಎಲ್ಲ ಬಿಟ್ಟಿದ್ರು, ನೆಮ್ಮದಿಯಾಗಿದ್ದರು. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು. ಇಡೀ ಫ್ಯಾಮಿಲಿಗೆ ಒಬ್ಬನೇ ಮಗ ಆಧಾರವಾಗಿದ್ದ. ಎಲ್ಲ ಇವ್ರನ್ನೇ ನಂಬಿದ್ರು. ಹಳೆ ವೈಷಮ್ಯ ಯಾವುದು? ಬುದ್ಧಿವಾದ ಹೇಳಿದ್ದೆ ತಪ್ಪಾಯಿತೆ. ಅಲ್ಲೇ ನಿಯರಲ್ಲಿರೋ ಅಲ್ಲೂ ಇರೋ ಏರಿಯಾ ಹುಡುಗನೇ. ಏನು ಕೆಲಸ ಮಾಡ್ತಾನೆ ಆತ? ಜಿಮ್ ಓನರು, ಜಿಮ್ ಇದೆ ಅವ್ರದ್ದು. ಆತ ಇವ್ರ ಜೊತೆಗೆ ಏನಾದ್ರು ಗಲಾಟೆ ಆಗಿತ್ತ? ಯಾಕೆ ಆತನೇ ಬಂತು ಅಂತ? ಅವ್ರದ್ದೇನೋ ಫ್ಯಾಮಿಲಿ ವಿಷಯ ಏನೋ ಇತ್ತಂತೆ. ಅಂದರೆ ಇವರು ಒಂದೇ ಫ್ಯಾಮಿಲಿ ಆಗ್ತಾರೆ ಇವರು? ಹೌದು. ಅಲ್ಲ, ಅವ್ರ ಚೇತನ್ ಬೇರೆ ಫ್ಯಾಮಿಲಿ. ಅವರು ಫ್ಯಾಮಿಲಿ ರಿಲೇಷನ್ ಹುಡುಗಿನ ಯಾರನ್ನ ಮಾತಾಡಿಸ್ತಿರೋ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಿತ್ತು. ಮಲ್ಲ ಅವ್ರ ಅಕ್ಕಾರ ಮಗಳು ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಿದ್ದು ಅಷ್ಟೇ, ಬೇರೆ ಏನಿಲ್ಲ. ಈ ವಿಚಾರವಾಗಿ ಹಿಂದೆ ಗಲಾಟೆ ಏನಾರು ಆಗಿತ್ತು? ಇಲ್ಲ, ಬುದ್ಧಿವಾದ ಹೇಳಿದರು ಅಷ್ಟೇ. ಯಾರು? ಮಲ್ಲ ಅನ್ನೋರು ಚೇತನ್ ಅನ್ನೋರಿಗೆ ಬುದ್ಧಿವಾದ ಹೇಳಿದಷ್ಟೇ. ಎಷ್ಟು ದಿನ ಆಗಿತ್ತು ಸರ್? ಸುಮಾರು ಅಲ್ಲೇ ಒಂದು 2 ತಿಂಗಳ ಹಿಂದೆ. ಈಗ ಅದಾದಮೇಲೆ ಅದೇ ಏನಾದ್ರು ಲಿಂಕ್ ಇದೆ ಅಂತ ಅನಿಸುತ್ತಾ ನಿಮಗೆ? ಅನುಮಾನ ಇದೆ ಎಲ್ಲರಿಗೂ. ಯಾಕಂದರೆ ಹಿಂದೆ ಇವತ್ತೊಂದು ಮರ್ಡರ್ ಕೇಸ್ ಬೇರೆ ಇತ್ತು, ಅದ್ರದ್ದೇನಾದ್ರು ಡೌಟ್ ಇದೆಯಾ ನಿಮಗೆ? ಅದಕ್ಕೂ ಹಳೆ ವೈಷಮ್ಯ ಏನಿಲ್ಲ. ಎಲ್ಲರಿಗೂ ಇವ್ರಿಗೆ ಅದ್ರ ಶಿಕ್ಷೆ ಪ್ರತಿಫಲವಾಗಿ ಇವ್ರು ಶಿಕ್ಷೆ ಅನುಭವಿಸ್ತಾರೆ. 10 ವರ್ಷ ಜೈಲು ಹೊಡೆದವ್ರೆ. 10 ವರ್ಷ. ಬೇರೆ ಏನಿಲ್ಲ, ಆ ಥರದ್ದೇನಿಲ್ಲ. ಬಟ್ ಇವ್ರಿಗೆ ಮಲ್ಲಣ್ಣಗೆ ಎಷ್ಟು ಜನ ಮಕ್ಕಳು ಸರ್? 2 ಹೆಣ್ಮಕ್ಳು ಇದ್ರು, ಒಂದು ಗಂಡು ಒಂದು ಹೆಣ್ಣು. ಏನೇನೆ ಒಬ್ಬರೇ ಬರ್ತಿದ್ದು ನೋಡ್ಕೊಂಡು ಹೊಡೆದಿರಲ್ಲ ಸರ್, ಹೇಗೆ ಅಂತ ಫಾಲೋ ಮಾಡ್ಕೊಂಡು ಬಾರ್ಗೆ ಹೋಗಿ ಬರ್ಬೇಕಾದ್ರೆ ಪಾಲಿಸ್ಕೊಂಡು ಬಂದು ನೋಡಿದ್ರೆ. ಕರೆಂಟ್ ಇಲ್ಲ ಟೈಮು ಆ ಥರದಲ್ಲ? ಸಾಮಾನ್ಯವಾಗಿ ಕರೆಂಟ್ ತೆಗಿತಾರೆ ಸರ್. ಆ ಟೈಮಲ್ಲೇ ಸಂಜೆ ಟೈಮ್ ಕಗ್ಗತ್ಲಲ್ವಾ, ಗೊತ್ತಾಗಿಲ್ಲ. ಅಷ್ಟು ಪ್ಲಾನ್ ಮಾಡಿ ಮನೆಯಿಂದ ಹೋಗಿ ಬಾರ್ ಹತ್ರ ಹೋಗಿ ಬಾರಲ್ಲಿ ಹೋಗಿ ಎಣ್ಣೆ ಜೋಬಲ್ಲಿ ಇಟ್ಕೊಂಡು ಬರಬಾರು. ಲಿಕ್ಕರ್ ಮಾಡಿ, ಬೆಳಗುಂಬ ಬಳಿ ಲಿಕ್ಕರ್ ಮಾಡಿ ಆ ಕಡೆ ಹೋಗಿ ಮನೆ ಕಡೆ. ಹೌದು. ಅಲ್ಲ ಸರ್, ಅಷ್ಟು ಸಿಸ್ಟಮಾಗಿ ಲೈಟ್ ಎಲ್ಲ ಆಫ್ ಮಾಡಿದಾರಂತೆ, ಹೇಗೆ ಆಗುತ್ತೆ ಅಂತ ಹೇಳಿ ಸರ್? ಕರೆಂಟ್ ಸಾಮಾನ್ಯವಾಗಿ ಕರೆಂಟ್ ತೆಗ್ದಾಗಲೇ ಅಷ್ಟೇ ಆಗಿರೋದು, ಬೇರೆ ಏನು. ವ್ಯವಸಾಯ. ಇನ್ಸಿಡೆಂಟ್ ಏನು ಹೇಳ್ತೀರಾ? ಈ ಥರ ಇನ್ಸಿಡೆಂಟ್ ನಿಮ್ಗೆ ನೋಡಿದಿರೋರು 15 ವರ್ಷದಿಂದ ಜೊತೆಗಿದ್ದವರು ತುಂಬ ಬೇಜಾರಾಗುತ್ತೆ. ನಡು ರಸ್ತೆಯಲ್ಲಿ ಹೊಡೆದಾಗ ಮಕ್ಳಿಗೆ ಎಷ್ಟು ವರ್ಷ ಅಂತ ಹೇಳಿ ಸರ್? ಚಿಕ್ಕ ಮಗು 9 ವರ್ಷದ ಮಗ, 1.5 ವರ್ಷದ ಹೆಣ್ಮಗು. ಈಗ ಅವ್ರ ಮಕ್ಕಳಿಗೆಲ್ಲ ಹೇಗೆ ಅಂತ ಹೇಳಿ ಸರ್? ಈ ಥರ ಪರಿಸ್ಥಿತಿ ಆದರೆ ಯಾರೋ ಜಗಳಕ್ಕೆ ಈ ಥರ ಬುದ್ಧಿ ಮಾತು ಹೇಳಿದ್ದಕ್ಕಿಂತ ಆದರೆ ನಿಮ್ಮ ಗೆಳೆಯ ಏನು ಹೇಳ್ತೀರಾ ಸರ್? ನೋವಾಗುತ್ತೆ ಸರ್. ಪೊಲೀಸರ ಹತ್ರ ಏನಾದರೂ ರಿಕ್ವೆಸ್ಟ್ ಮಾಡೋಣ, ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗಲಿ ಅಂತ ಕೇಳಿ.